ಮೇಡಮರ ಮೇಡಮರ ಹಾಂ ಬಾ ನೇತ್ರ ಒಳಗಡೆ. ಯಾಕ್ರಿ ಮೇಡಮರ ಮುಖ ಎಲ್ಲ ಇಳಿದು ಹೋಗ್ಬಿಟ್ಟೈತಲ್ಲ, ಆರಾಮದಿರ ನೀನಿಲ್ರಿ? ಮನೆಯಾಗೆಲ್ಲರೂ ಆರಾಮದಾರಲ್ಲ? ಅಯ್ಯೋ ಇಲ್ಲ ನೇತ್ರ, ನಿಂಗೆ ಫೋನ್ ಮಾಡಿ ಹೇಳ್ಬೇಕಂದ್ರೆ ಮರ್ತೆ ಬಿಟ್ಟೆ ನಾನು. ಮನೇಲಿ ನನಗೂ ಮತ್ತು ಅಮ್ಮಗೂ ನನ್ನ ಮಗಳಿಗೂ ಆರಾಮಿಲ್ಲದಂಗೆ ಆಗ್ಬಿಟ್ಟಿದೆ. ಎಲ್ರಿಗೂ ನೆಗಡಿ ಜೋರಾಗಿ ಜ್ವರ ಬಂದಂಗೆ ಆಗ್ಬಿಟ್ಟಿದೆ, ಫುಲ್ ಜೋರು ಜ್ವರ ಬಂದುಬಿಟ್ಟಿದೆ. ನಿಂಗೆ ಹೇಳ್ಬೇಕಂದ್ರೆ ಆರಾಮಿಲ್ಲದಕ್ಕೆ ಮುಕೊಂಡ್ಬಿಟ್ಟಿದ್ದೆ ಅಲ್ಲ, ನಿಂಗೆ ಫೋನ್ ಹಚ್ಚಿ ಹೇಳೋದೇ ಆಗಲಿಲ್ಲ. ಅಯ್ಯೋ ಹೌದಾ ಮೇಡಮರ, ಇದು ದೊಡ್ಡ ಮೇಡಮ್ನವ್ರು ಹೆಂಗೆ ಆರಾಮದಾರ ರೀ? ಇದು ಬಾಸ್ ಅವರೆಲ್ಲ ಆರಾಮದಾರಲ್ಲ? ನಮ್ಮ ಡ್ಯಾಡಿ ಮತ್ತು ಸಾಗರ್ ಆರಾಮಿದ್ದಾರೆ. ಅವರು ಆಫೀಸಿಂದ ಕೆಲಸ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ. 2 ದಿನ ಆಯಿತು ಮನೇಲಿಲ್ಲ. ಇವತ್ತು ಸಾಯಂಕಾಲ ಬರ್ತಾರೆ. ನಮಗೆ ಮಮ್ಮಿಗೆ ಮತ್ತು ನನ್ನ ಮಗಳು ಚಿನ್ನಿಗೆ ಆರಾಮಿಲ್ಲ ನೋಡು. ಅದಕ್ಕೋಸ್ಕರ ನಿಂಗೆ ಫೋನ್ ಮಾಡಿ ಹೇಳ್ಬೇಕಂದ್ರೆ ಸಾರಿ ನಮ್ಮ, ಫೋನ್ ಮಾಡಿ ಹೇಳೋಕ್ಕಾಗಲಿಲ್ಲ ನಂಗೆ. ಅಯ್ಯೋ ಹೌದನ್ರಿ ಮೇಡಮ್, ಇಲ್ಲೇ ತೋರಿ ಪರವಾಗಿಲ್ಲ. ಹೆಂಗೆ ಬಂದಿನಲ್ಲ, ಪಾಪುನ ಮತ್ತು ಮೇಡಮವ್ರನ್ನ ಮಾತಾಡ್ಸಿ ಹೋಗ್ಬಿಡ್ತೀನಿ ತೋರಿ. ಹೌದಾ, ಬಾ ಒಳಗಡೆ ಮುಕ್ಕೊಂಡಾರ ಅವರು, ಬಾ ಮಾತಾಡಿಸಿ ಹೋಗಂತಂತ. ಇಲ್ಲಾಂದ್ರೆ ಇವತ್ತು ನೀ ಮನೆಗೆ ಹೋಗ್ಬಿಡು. ಆಫೀಸ್ಗೆ ಮತ್ತೇನು ಹೋಗ್ತಿ, ಇಲ್ಲಿಂದ ಆಫೀಸು ಮತ್ತು ದೂರ ಆಗುತ್ತೆ. ನೀ ಮನೆಗೆ ಹೋಗಿರೋ, ನಾನು ಹೇಳ್ತೇನಂತ ಬೇಕಾದ್ರೆ ಸಾಗರ್ಗೆ. ಸರಿ ಆಯ್ತು ರೀ ಮೇಡಮರ. ನಾಷ್ಟ ಏನಾರ ಮಾಡಿರ ನೀನಿಲ್ರಿ? ಏನು ಆರಾಮಿಲ್ಲ ಅಂತ ಹಂಗೆ ಉಪವಾಸ ಅದೀರ? ಅಯ್ಯೋ ಇಲ್ಲ ನೇತ್ರ, ಬಾ ಎಲ್ಲ ಒಂಥರ ಆಗಿದ್ದಕ್ಕೆ, ಜ್ವರ ಬಂದುಬಿಟ್ಟಿದೆಲ್ಲ, ಬಾ ಎಲ್ಲ ಒಂಥರ ಆಗಿದ್ದಕ್ಕೆ ಏನೂ ಸೇರ್ತಾನೇ ಇಲ್ಲ. ಅದಕ್ಕೋಸ್ಕರ ನಾಷ್ಟ ಏನೂ ಮಾಡಿಲ್ಲ ನೋಡು. ನಮ್ಮ ಮಮ್ಮಿ ಅಂತೂ ಮಲ್ಕೊಂಡೇ ಬಿಟ್ಟಿದ್ದಾರೆ. ಅಯ್ಯೋ ಏನು ರೀ ಮೇಡಮರ, ನೀವು ಆರಾಮಿಲ್ಲ ಅಂತ ಯಾರಾದರೂ ಉಪವಾಸ ಇರ್ತಾರ? ಬೇಕಾದ್ರೆ ನೀವೇನೂ ತಿಳ್ಕೊಳಲ್ಲ ಅಂದರೆ ನಾನೇ ಏನಾದರೂ ನಾಷ್ಟ ಮಾಡಿಕೊಡ್ಲಾ? ಅಂದರೆ ಬೇರೆಯವ್ರ ಕೈ ರುಚಿ ಆದರೆ ಊಟ ಸೇರುತ್ತೆ ಅಂತ ನಮ್ಮವ್ವ ಅಂತಿದ್ಲು. ಅದಕ್ಕೋಸ್ಕರ ನೀವು ಹ್ಞೂ ಅಂದ್ರೆ ಬೇಕಾದರೆ ನೀವೇನು ಹೇಳ್ತೀರಿ ಅದನ್ನು ಒಂದು ಸ್ವಲ್ಪ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ತಿಂದು ಗುಳಿಗೆ ತೊಗೊಂಡು ಮಲ್ಕೋರಿ, ಆರಾಮಾಗುತ್ತೆ. ಬೇಡ ಬಿಡು ನೇತ್ರ, ಸುಮ್ಮನೆ ನಿನಗೆ ಯಾಕೆ ತೊಂದರೆ? ಇಲ್ಲಿ ತಗೋ, ನಮಗೆ ಬಾಯೆಲ್ಲ ಒಂಥರ ಆಗಿಬಿಟ್ಟಿದೆಲ್ಲ, ಊಟನೇ ಸೇರ್ತಾ ಇಲ್ಲ. ಮೇಡಮರ ಹಂಗೆಲ್ಲ ಅನ್ಬಾರ್ದ್ರಿ, ಆರಾಮಿಲ್ಲ ಅಂತಂದು ಹಂಗೆ ಉಪವಾಸ ಇರ್ತಾರನ್ರಿ. ನಾನು ಸ್ವಲ್ಪ ಏನಾರು ಬಿಸಿ ಬಿಸಿದು ಮಾಡಿಕೊಡ್ತೀನಿ, ತಿಂದು ಸ್ಟ್ರಾಂಗ್ ಚಹಾ ಮಾಡ್ಕೊಡ್ತೀನಿ ರೀ. ಚಹಾ ಕುಡಿದು ನಾಷ್ಟ ತಿಂದು ಚಹಾ ಕುಡಿದು ಗುಳಿಗೆ ತೊಗೊಂಡು ಮಕ್ಕೊಂಬಿಡ್ರಿ. ಸಂಜೆ ಅನ್ನಷ್ಟಿಗೆ ನೋಡ್ರಿ ಫುಲ್ ಆರಾಮಾಗ್ಬಿಡ್ತೀರಿ. ನೀವು ಬೇಡ ಅಂತ ಏನೂ ಅನ್ನಕ್ಕೆ ಹೋಗ್ಬೇಡ್ರಿ ಮೇಡಮರ, ಹಂಗೆಲ್ಲ ಉಪವಾಸ ಇರಬಾರ್ದ್ರಿ. ಹೌದಾ, ಆಯ್ತು ಹಂಗಂದ್ರೆ. ಮತ್ತು ನೀನು ಮಾಡಿಕೊಡ್ತೀನಿ ಅನ್ನೋಗುಂತೆಯಲ್ಲ, ಸರಿ ತಗೋ, ಬಾ ಮಮ್ಮಿನ ಮಾತಾಡ್ಸಂತೆ ಅಂತ ಬಾ. ನಡೀರಿ ಮೇಡಮರ. ಮಮ್ಮಿ ಮಮ್ಮಿ ಹೇಳಮ್ಮ ಖುಷಿ, ಏನು? ಮಮ್ಮಿ ನೇತ್ರ ಬಂದಿದ್ದಾಳೆ ಮಾತಾಡ್ಸಕ್ಕಂತ, ಒಂದು ಸ್ವಲ್ಪ ಎದ್ದೇಳ್ತೀರಾ? ಓಹ್ ನೇತ್ರನಾ? ಹಾಂ ಎದ್ದೇಳ್ತೀನಿ ಅಮ್ಮ. ತಲೆ ಸಿಕ್ಕಾಪಟ್ಟೆ ನೋವಿಸ್ತಾ ಇದೆಪ್ಪ. ಮೇಡಮರ ಈಗ ಹಿಂಗದಿರಿ, ಭಾಳ ಆರಾಮಿಲ್ಲ ಅಂತಲ್ರಿ? ಏನು ರೀ, ನೀವು ಏನೂ ತಿಂದೇ ಇಲ್ಲ ಅಂತ ಹಂಗೆ ಉಪವಾಸ ಮಕ್ಕೊಂಬಿಟ್ಟಿರಂತಲ್ಲ? ಹ್ಞೂ ನಮ್ಮ ನೇತ್ರ ಆರಾಮಿಲ್ಲ, ಅದಕ್ಕೆ ಏನು ತಿನ್ನೋಕೆ ಮನಸ್ಸು ಬರವಲ್ದಮ್ಮ. ಬಾಯೆಲ್ಲ ಒಂಥರ ಕಹಿ ಕಹಿ ಆದಂಗಾಗಿ ತಲೆ ಒಂದು ಸಿಕ್ಕಾಪಟ್ಟೆ ನೋವಿಸ್ತಾ ಇದೆ ಅಮ್ಮ. ಅದಕ್ಕೆ ಏನು ತಿಂದೇ ಇಲ್ಲ ನೋಡು, ಹಂಗೆ ಮಕ್ಕೊಂಬಿಟ್ಟು. ಮಮ್ಮಿ ನೇತ್ರ ಏನಾದರೂ ಒಂದು ಸ್ವಲ್ಪ ಬಿಸಿ ಬಿಸಿದು ಮಾಡಿಕೊಡ್ತೀನಿ, ತಿನ್ನಿರಿ. ಕೈ ರುಚಿ ಬೇರೆ ಆದ್ರೆ ಊಟ ಸೇರುತ್ತೆ ಅಂತಿದ, ಅದಕ್ಕೆ ಏನು ಮಾಡಿಕೊಡಂದಿ ಮಮ್ಮಿ ನಿಮಗೆ ತಿನ್ನೋಕ್ಕೆ? ಬೇಡ ಬಿಡಮ್ಮ ನೇತ್ರ, ನಿಂಗೆ ಪಾಪ ನಿಂಗೆ ಯಾಕೆ ಸುಮ್ಮನೆ ತೊಂದರೆ? ಪರವಾಗಿಲ್ಲ, ನನಗಂತೂ ಏನು ಹಸುನೇ ಇಲ್ಲ, ಏನು ತಿನ್ನೋದಕ್ಕೆ ಮನಸ್ಸು ಆಗ್ತಿಲ್ಲಮ್ಮ. ಪರವಾಗಿಲ್ಲ, ಬೇಡ ನನಗಂತೂ. ಅಯ್ಯ ಮೇಡಮ್ನವ್ರ ಹಂಗೆ ಯಾಕಂತೀರಿ? ನಾನೇ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಬರ್ಲಾ, ತಿಂತೀರಾ? ಆಯ್ತು ಅಮ್ಮ, ನಿಂಗೇನು ಅನ್ನಿಸ್ತೈತೆ ಅದನ್ನ ಮಾಡ್ಕೊಂಬ. ಮತ್ತು ನೀವು ಮಾಡ್ಕೊಂಬರ್ತೀನಂತೀಯೇ, ಆಯ್ತು ಮಾಡ್ಕೊಂಬ. ಒಂದು ಸ್ಟ್ರಾಂಗ್ ಚಹಾ ಮಾಡ್ಕೊಂಬ ಅಮ್ಮ, ಸ್ವಲ್ಪ ತಲೆ ಭಾಳ ನೋಸಾಗೊಂತು ಆತ್ರಿ ಮೇಡಮರ, ನೀವು ಇಲ್ಲೇ ಕೂತ್ಕೊಂಡಿರಿ. ನಾನು ಅಷ್ಟಾಗ ಶುಂಠಿ ಎಲ್ಲ ಹಾಕಿ ಮಸ್ತ್ ಕಡಕ್ ಚಹಾ ಮಾಡ್ಕೊಂಬರ್ತೀನಿ. ನಾಷ್ಟನೂ ಬಿಸಿ ಬಿಸಿದು ಏನಾರು ಮಾಡ್ಕೊಂಬರ್ತೀನಿ, ತಿನ್ನಂತ್ರಂತ. ನೀವು ತಿಂದು ಗುಳಿಗೆ ತೊಗೊಂಡು ನೀವು ರೆಸ್ಟ್ ಮಾಡಂತ್ರಂತ, ನಾನು ಬೇಕಾದ್ರೆ ಆಫೀಸ್ಗೆ ಹೋಗ್ತೀನಂತ. ಆಯ್ತು ತಗೋಮ್ಮ. ಮಮ್ಮಿ ಈಗ ಹೆಂಗಿದೆ ನಿಮ್ಮದು ಜ್ವರ? ಸ್ವಲ್ಪನಾದರೂ ಕಮ್ಮಿ ಆಗಿದೆನಾ ಅಥವಾ ತ್ರಾಸೆಲ್ಲ ಹಾಗೆ ಇದೆನಾ? ಸಿಕ್ಕಾಬಡೆ ಸುಸ್ತಾದಂಗೆ ಆಗಿಬಿಟ್ಟಿದೆ ಅಮ್ಮ ಖುಷಿ. ತಲೆ ಒಂದು ಸಿಕ್ಕಾಬಡೆ ನೋವಿಸ್ತಾ ಇದೆಯಪ್ಪ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು ನೋಡಿ ಇವಾಗ. ನೀನು ಹೇಗಿದೆಯಾ ಇವಾಗ? ಚಿನ್ನಿ ಹೆಂಗಿದ್ದಾಳ? ಆರಾಮದಾಳ? ಏನು ಮಲ್ಕೊಂಡಾಳನ? ಹ್ಞೂ ಮಮ್ಮಿ ಮಲ್ಕೊಂಡಿದ್ದಾಳೆ. ಇದು ನಾಷ್ಟ ಮಾಡಿದ್ಲು, ವಿಕ್ಸ್ ಹಚ್ಚಿ ಮಲಗಿಸಿದ್ದೀನಿ ನೋಡಿ ಮಮ್ಮಿ. ಟ್ಯಾಬ್ಲೆಟ್ ಹಾಕಿದ್ದೀನ, ಅದಕ್ಕೆ ಮಲ್ಕೊಂಡಿದ್ದಾಳ. ಪಾಪ ನೇತ್ರಾಗೆ ಕಾಲ್ ಮಾಡಿ ಹೇಳ್ಬೇಕಂದೆ, ಹುಷಾರಿಲ್ಲ, ಅದಕ್ಕೆ ಕಾಲ್ ಮಾಡಿ ಹೇಳೇ ಇಲ್ಲ. ಪಾಪ ಇಲ್ಲಿ ತನಕ ಬಂತು, ಏನಾದರೂ ಮಾಡಿಕೊಡ್ತೀನಿ ಅಂತಂತಾನ ಅಂದ್ಲು. ನಾನು ಬೇಡ ಬೇಡ ಅಂತಂದೆ. ಪಾಪ ಏನಾದರೂ ಮಾಡಿಕೊಡ್ತೀನಿ ತಿನ್ನಿರಿ, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳಂತಂದ್ರೆ ಸರಿ ಅಮ್ಮ ಅಂತ ಅಂದೆ. ಪಾಪ ಹುಡುಗಿ ಎಷ್ಟು ಚಲೋ ಐತೆ ನೋಡು, ಆರಾಮಿಲ್ಲ ಅಂದ ತಕ್ಷಣ ಏನಾರು ಮಾಡಿಕೊಡ್ತೀನಿ ಅಂತ ಅಂತು. ಬರೀ ಆಫೀಸ್ ಕೆಲಸ ಮಾಡೋದು, ನಾನು ಬಂದು ಹುಡುಗಿಗಷ್ಟೇ ಹೇಳ್ಕೊಡೋದು, ಅದಷ್ಟೇ ನನ್ನ ಕೆಲಸ. ಇದೆಲ್ಲ ನಂಗೆ ಎದಕ್ಕೆ ಬೇಕಂತ ಅನ್ನೋ ಸ್ವಭಾವ ಇಲ್ಲ ನೋಡು ಆ ಹುಡುಗಿಗೆ. ಪಾಪ
ಎಷ್ಟು ಚಲೋ ಐತಿ ಹುಡುಗಿ. ಏನಾರ ಮಾಡ್ಕೊಂಡಾರ ಬರಲಿ, ನಮ್ಮ ಕೈಯಂದು ನಮ್ಗೆ ಊಟ ಸೇರವಲ್ದು. ಆಕೆನಾರ ಏನಾರ ಮಾಡ್ಕೊಂಬಂದ್ರೆ ಒಂದು ಸ್ವಲ್ಪ ತಿಂದು ಗುಳಿಗೆ ತೊಗೊಂಡು ಮಕ್ಕೊಂಡ್ರೆ ಆತು. ಮಧ್ಯಾಹ್ನ ಮೇಲೆ ಹೆಂಗೋ ನಿಮ್ಮ ತಮ್ಮ ಮತ್ತು ನಿಮ್ಮ ಡ್ಯಾಡಿ ಬರ್ತೀನಿ ಅಂದಾರಲ್ಲ, ಅವ್ರು ಬಂದಮೇಲೆ ನೋಡೋಕೆ ಬರುತ್ತೆ. ಹ್ಞೂ ಮಮ್ಮಿ ಸರಿ. ಸ್ವಲ್ಪ ಸಮಯದ ನಂತರ ಮೇಡಮರ ಸರಿ ರೀ. ಅಯ್ಯೋ ನೇತ್ರ, ಒಂದೊಂದು ತರಬೇಕಿಲ್ಲಮ್ಮ, ಕೈ ಸುಡಲ್ಲನ. ಅಯ್ಯೋ ಇಲ್ಲ ರೀ ಮೇಡಮರ, ಹಾಗೇನಿಲ್ಲ. ಬರ್ರಿ, ನಿಮಗೆ ಬಿಸಿ ಬಿಸಿದು ಉಪ್ಪಿಟ್ಟು ಮಾಡ್ಕೊಂಬಂದಿನಿ. ಇಬ್ಬರು ಉಪ್ಪಿಟ್ಟು ತಿನ್ನಿರಿ, ನಾನು ನಿಮ್ಗೆ ಮತ್ತೆ ಗುಳಿಗೆ ತಂದು ಕೊಡ್ತೀನಂತ. ಉಪ್ಪಿಟ್ಟು ತಿಂದಮೇಲೆ ನಿಮಗೆ ಸ್ಟ್ರಾಂಗ್ ಚಹಾ ಮಾಡ್ಕೊಂಬರ್ತೀನಂತ ಕುಡಿ ಅಂತ. ತಲೆ ನೋವೆಲ್ಲ ಕಿತ್ಕೊಂಡು ಹೋಗ್ಬೇಕು, ಹಂಗೆ ಸ್ಟ್ರಾಂಗ್ ಚಹಾ ಮಾಡ್ಕೊಂಬರ್ತೀನಿ. ಬರ್ರಿ ಇಬ್ಬರು ನಾಷ್ಟ ಮಾಡ್ಬರ್ರಿ. ಹೌದಮ್ಮ, ಆಯ್ತು, ಇಲ್ಲೇ ಕೊಟ್ಬಿಡಮ್ಮ, ಇಲ್ಲೇ ತಿನ್ಬಿಡ್ತೀನಿ. ಅಯ್ಯೋ ಮೇಡಮರ, ಹಾಗೆಲ್ಲ ಹಾಸಿಗೆ ಕೂತ್ಕೊಂಡು ಏನು ಊಟ ಮಾಡೋದಾಯಿತು, ನಾಷ್ಟ ಮಾಡೋದಾಯಿತು ಏನೂ ಮಾಡಬಾರ್ದಂತಾರೆ, ಅದು ದರಿದ್ರ ಅಂತ. ಒಂದು ನಿಮಿಷ ತಡ್ರಿ ಮೇಡಮರ, ನೀವು ಹಿಡ್ಕೊರಿ, ನಾನು ಕುರ್ಚಿ ತೊಗೊಂಬರ್ತೀನಿ, ಇಲ್ಲೇ ಕೂತ್ಕೊತೀನಿ ಅಂತ ಬೇಕಾದ್ರೆ. ಸರಿ ಕೊಡಮ್ಮ. ತಿನ್ನಿರಿ ಮೇಡಮರ, ತಿನ್ನಿರಿ. ಹೆಂಗಾಗೈತೆ ಏನೋ ಗೊತ್ತಿಲ್ಲ ರೀ, ನಿಮ್ಗೆ ಇಷ್ಟ ಆಗುತ್ತೋ ಏನಿಲ್ಲ ಅದೂ ಗೊತ್ತಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊರಿ. ನೇತ್ರ, ಉಪ್ಪಿಟ್ಟು ಮಾತ್ರ ಮಸ್ತಾಗೈತೆ ನೋಡವ. ನಾಲ್ಗಿದು ರುಚಿನೇ ಕಿತ್ಕೊಂಡು ಹೋದಂಗೆ ಆಯ್ತು ನೋಡಿ ನಂಗೆ. ಇಷ್ಟು ತನಕ ಏನು ಬೇಡಪ್ಪ ಅಂತ ಅನಿಸಿತ್ತು, ಆದರೆ ನಿನ್ನ ಕೈಯಿಂದ ಉಪ್ಪಿಟ್ಟು ಮಾತ್ರ ಮಸ್ತಾಗೈತೆ ನೋಡಮ್ಮ. ಅಬ್ಬಾ ಮಸ್ತಾಗೈತೆ ನೋಡಮ್ಮ, ನನ್ನ ಕೈಯಿಂದ ನನಗೆ ತಿಂದು ಬೇಸರ ಆದಂಗೆ ಆಗ್ಬಿಟ್ಟಿತ್ತು. ಮಸ್ತಾಯ್ತು ನೋಡಮ್ಮ ಉಪ್ಪಿಟ್ಟು. ಹೌದು ನೇತ್ರ, ಎಷ್ಟು ಮಸ್ತಾಗೈತೆ ನೋಡು ಉಪ್ಪಿಟ್ಟು. ಉಪ್ಪಿಟ್ಟು ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ಸ್ ನೇತ್ರ, ಮಸ್ತಾಗೈತೆ ನೋಡು ಉಪ್ಪಿಟ್ಟು. ಅಯ್ಯೋ ಥ್ಯಾಂಕ್ಸ್ ಅಲ್ಲ ಯಾಕ್ರಿ ಮೇಡಮ. ಸರಿ, ನೀವು ನಾಷ್ಟ ಮಾಡ್ತೀರಿ, ನಾನು ಶುಂಠಿ ಚಹಾ ಮಾಡ್ಕೊಂಬರ್ತೀನಿ. ಆಯಿತು. ಮಮ್ಮಿ, ಉಪ್ಪಿಟ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟಾಗಿ ಮಾಡಿದಾಳಲ್ಲ. ಹೌದು ಖುಷಿ, ಚೆನ್ನಾಗಿದೆ ನೋಡಿ ನಾಷ್ಟ, ಹೊಟ್ಟೆ ತುಂಬ ತಿಂದುಬಿಡು. ಮಸ್ತಾಗಿದೆಯಲ್ಲ ಮೇಡಮರ. ಚಹಾ ತಗೋರಿ, ಮಸ್ತ್ ಶುಂಠಿ ಗಿಂಟಿ ಹಾಕಿ ಮಾಡ್ಕೊಂಬಂದಿನಿ. ನಾಷ್ಟ ಆದಮೇಲೆ ಚಹಾ ಕುಡಿ, ತಲೆನೋವೆಲ್ಲ ಕಿತ್ಕೊಂಡು ಹೋಗುತ್ತೆ ನೋಡ್ರಿ. ಮೇಡಮರ ನೀವು ತಗೋರಿ ಚಹಾ. ಥ್ಯಾಂಕ್ಸ್ ಅಮ್ಮ ನೇತ್ರ, ಚಾನೂ ಚೆನ್ನಾಗಿದೆ, ನಾಷ್ಟಾನೂ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಮ್ಮ. ನೇತ್ರ, ನೀನು ಹೇಳ್ದಂಗೆ ಶುಂಠಿ ಚಾಗ ತಲೆನೋವು ಅನ್ನೋದು ಕಿತ್ಕೊಂಡು ಹೋತ ನೋಡಮ್ಮ. ಅಬ್ಬಾ ಇವಾಗ ಸಮಾಧಾನ ಆಗ್ತಿದೆ ನೋಡು. ಚಹಾ ಮಾತ್ರ ಮಸ್ತಾಗಿತ್ತು ನೋಡಮ್ಮ. ನೀನು ಇನ್ನೊಂದ್ಸಲ ನನಗೆ ಯಾವಾಗ ತಲೆನೋಸಿದ್ರು ನಿನ್ನ ಕೈಯಿಂದ ಚಹಾ ಕುಡಿತೀನಿ ನೋಡಮ್ಮ ನಾನಂತೂ. ಹೌದನ್ರಿ ಮ್ಯಾಮ್, ಥ್ಯಾಂಕ್ಸ್ ರೀ. ಸರಿ, ನೀವು ಚಹಾ ಕುಡಿದ್ರಲ್ಲ, ಟ್ಯಾಬ್ಲೆಟ್ ಕೊಡ್ತೀನಿ, ನೀವು ಟ್ಯಾಬ್ಲೆಟ್ ಕೂಡ ತೊಗೊಂಡು ರೆಸ್ಟ್ ಮಾಡಿರಿ. ನಾನು ಆಫೀಸ್ಗೆ ಹೋಗ್ತೀನಿ, ಮತ್ತು ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ಬೇಡ ನೇತ್ರ, ನೀನು ಇವತ್ತು ಆಫೀಸ್ಗೆ ಏನು ಹೋಗೋದು ಬೇಡ, ಮನೆಗೆ ಹೋಗು. ಸೀದಾ ಮನೆಗೆ ಹೋಗ್ಬಿಡು. ನಾನು ಸಾಯಂಕಾಲ ಇವತ್ತು ಮಧ್ಯಾಹ್ನ ಮೇಲೆ ಬರ್ಬೋದು ಸಾಗರ್. ಅವ್ನು ಬಂದಮೇಲೆ ನಾನು ಅವ್ನಿಗೆ ಹೇಳ್ತೇನಂತ. ನಾನೇ ಹೇಳಿದ್ದೆ ಮನೆಗೆ ಹೋಗಂತ. ನೀವು ಮತ್ತೇನು ಆಫೀಸ್ಗೆ ಹೋಗೋದು ಬೇಡ, ಹೊರಗಡೆ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಮತ್ತು ಇಲ್ಲಿಂದ ಆಫೀಸಿಂದ ಆಮೇಲೆ ಮನೆ ಸಿಕ್ಕಾಪಟ್ಟೆ ಜರ್ನಿ ಆಗುತ್ತೆ. ನೀನು ಮನೆಗೆ ಹೋಗ್ಬಿಡು, ನಾನು ಸಾಗರ್ಗೆ ಹೇಳ್ತೀನಿ. ಹೌದಾ ರೀ? ಸರಿ ಆಯ್ತು ರೀ ಮೇಡಮ್ರ. ಹಂಗಾರೆ ನೀವು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡ್ತೀರಾ, ನಾ ಹೋಗ್ಲಾ ರೀ? ಆಯ್ತಮ್ಮ, ನೀವು ಹೋಗ್ಬಾ. ನಾಳೆ ಬಂದುಬಿಡಮ್ಮ. ಇವತ್ತೊಂದಿನ ರೆಸ್ಟ್ ಮಾಡಿದ್ವಿ ಅಂದರೆ ಆರಾಮಾಗುತ್ತೆ. ಈ ಶುಂಠಿ ಚಾಗ ಅರ್ಧ ಜ್ವರ ನೆಗಡಿ ಎಲ್ಲ ಕಿತ್ಕೊಂಡು ಹೋಗ್ತು ನಂದಂತೂ. ನಾಳೆ ಬಂದುಬಿಡಮ್ಮ ನೀನು. ಹೌದು ನೇತ್ರ, ನೀನು ನಾಳೆಯಿಂದ ಬಂದುಬಿಡು. ನಾಳೆಯಿಂದ ಟ್ಯೂಷನ್ ಹೇಳ್ಕೊಡಂತೆ ಅಂತ ಆಕೆ ಚಿನಿಗೂ ಆಲ್ಮೋಸ್ಟ್ ಆರಾಮಾದಂಗೆ ಇದೆ. ಇವತ್ತೊಂದಿನ ರೆಸ್ಟ್ ಮಾಡಲಿ ಅಷ್ಟೇ. ನೀನು ನಾಳೆಯಿಂದ ಬಂದುಬಿಡು. ಆಯ್ತು ರೀ ಮೇಡಮರ, ಹಂಗಂದ್ರೆ ನಾ ಊರಿಗೆ ಹೋಗ್ತೀನಿ ರೀ. ಬರ್ಲಾ ರೀ? ಆಯಿತು, ಹೋಗ್ಬಾ. ಹೋಗ್ಬಾ ನೇತ್ರ. ಮನೆ ಮುಟ್ಟಿದ ಮೇಲೆ ನಂಗೊಂದು ಫೋನ್ ಮಾಡು. ಆಯ್ತು ಮೇಡಮರ. ಪಾಪ ಎಷ್ಟು ಚಲೋ ಐತಿ ಹುಡುಗಿ. ಮಮ್ಮಿ, ನಿಂದು ಟೀ ಕುಡಿಯೋದಾದ್ಮೇಲೆ ಹೇಳು, ಟ್ಯಾಬ್ಲೆಟ್ ತಂದು ಕೊಡ್ತೀನಿ. ನೀನು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡು, ನಾನು ರೆಸ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ಡ್ಯಾಡಿ ಮತ್ತು ಸಾಗರ್ ಬರ್ತಾರೆ, ಮುಂದೆ ನೋಡೋಣ. ಆಮೇಲೆ ಅಷ್ಟೊತ್ತನಷ್ಟಿಗೆ ಆರಾಮಾದರೆ ಸರಿ ಅಮ್ಮ, ನೀನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡು. ನಾ ಇಲ್ಲೇ ಟ್ಯಾಬ್ಲೆಟ್ ಇದೆ, ನಾನು ತೊಗೊಂಡು ಮಲ್ಕೋತೀನಿ. ನೀನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡು ಹೋಗಮ್ಮ. ಓಕೆ ಮಮ್ಮಿ.